ಆತ್ಮೀಯ ವಿದ್ಯಾರ್ಥಿಗಳೇ, ನೀವೆಲ್ಲ ಕಠಿಣವೆಂದು ತಿಳಿದಿರುವ ತ್ರಿಕೋನಮಿತಿ ಪಾಠದಲ್ಲೂ ಕೂಡ 2 ಅಂಕಗಳನ್ನು ಯಾವ ರೀತಿ ಸರಳವಾಗಿ ಪಡೆದುಕೊಳ್ಳಬಹುದು ಅನ್ನೋದನ್ನು ನಾವು ಮೊನ್ನೆ ನೋಡಿದ್ವಿ. ಈಗ 2 ಉದಾಹರಣೆಗಳೊಂದಿಗೆ ನಾನಿಲ್ಲಿ ನಿಮ್ಮ ಮುಂದಿದ್ದೇನೆ. ಮೊದಲನೇ ಉದಾಹರಣೆ, ABC ಎನ್ನುವಂಥ ಲಂಬಕೋನ ತ್ರಿಭುಜದಲ್ಲಿ ನಾವು ಈಗ ಮೊದಲು ಎ ಅನ್ನು ಕೋನವಾಗಿ ತೆಗೆದುಕೊಂಡಾಗ ಎ ಅಭಿಮುಖ BC, ಪಾರ್ಶ್ವ AB ಮತ್ತು ವಿಕರ್ಣ AC ಆಗಿದೆ. ಇಲ್ಲಿ ನಮಗೆ ಕೇಳಿರುವ ಪ್ರಶ್ನೆ sin A ದ ಬೆಲೆ ಅದು A/B = BC by AC. ಇದು ಕೂಡ ಲಂಬಕೋನ ತ್ರಿಭುಜ ABC ಆಗಿದೆ. ಆದರೆ ಇಲ್ಲಿ ನಾವು ತೆಗೆದುಕೊಂಡಿರುವ ಕೋನ C ಆದದ್ರಿಂದ AB ಅಭಿಮುಖ ಆಗುತ್ತೆ ಮತ್ತು BC ಪಾರ್ಶ್ವ ಆಗುತ್ತೆ. cos C ಯ ಬೆಲೆಯನ್ನು ಕೇಳಿದ್ದಾರೆ. cos C ಯ ಬೆಲೆ Pa/B = BC by AC. ಎರಡನೇ ಉದಾಹರಣೆ ಲಂಬಕೋನ ABC ಇದ್ರೂ ಕೂಡ ಇಲ್ಲಿ ಆಲ್ಫಾ ಮತ್ತು ಥೀಟಾ ಎನ್ನುವ 2 ಕೋನಗಳಿವೆ. ಈಗ ಥೀಟಾವನ್ನು ನಾವು ತೆಗೆದುಕೊಂಡಾಗ ಅಭಿಮುಖ 1 ಮತ್ತು ಪಾರ್ಶ್ವ 2 ಆಗುತ್ತೆ. ಆಲ್ಫಾವನ್ನು ತೆಗೆದುಕೊಂಡಾಗ ಅಭಿಮುಖ 2 ಮತ್ತು ಪಾರ್ಶ್ವ 1 ಆಗುತ್ತೆ. ಪ್ರಸ್ತುತ ಚಿತ್ರದ ಮೇಲೆ 2 ಅಂಕಕ್ಕೆ 2 ಪ್ರಶ್ನೆಗಳನ್ನ ಕೇಳಿದ್ದಾರೆ. ಸೈನ್ ಥೀಟಾದ ಬೆಲೆ A/B. ಥೀಟಾ ಇದ್ದಾಗ 1 ಆಗಿತ್ತು, ವಿಕರ್ಣ ಅದೇ ಇರುತ್ತೆ √5. ಈಗ ಟ್ಯಾನ್ ಆಲ್ಫಾದ ಬೆಲೆ ಆಲ್ಫಾ ಇದ್ದಾಗ 2 ಆಗಿತ್ತು, ಪಾ 1 ಆಗಿತ್ತು, ಅದಕ್ಕಾಗಿ 2/1 ಅದರ ಬೆಲೆ 2/1 ಆಗುತ್ತೆ. ಹೀಗಾಗಿ ಮಕ್ಕಳೇ, ಇದು ಅತ್ಯಂತ ಸರಳವಾಗಿ 2 ಅಂಕಗಳನ್ನು ಗಳಿಸುವಂಥ ಪ್ರಶ್ನೆ. ತಪ್ಪದೇ ಮಕ್ಕಳೆಲ್ಲ ಇಂಥ ಪ್ರಶ್ನೆಗೆ ಉತ್ತರಿಸ್ತೀರಿ ಅಂತ ಭರವಸೆಯೊಂದಿಗೆ ಎಲ್ಲರಿಗೂ ಶುಭವಾಗಲಿ.